ಇನ್ನ ಜಾಯಿನ್ ಆಗೋದು ಮುಗ್ದಿಲ್ಲ. Okay, so attacks on mobile phone. You can attack in the sense to obtain the information that is present on your mobile or cell phones, or else in some way infect mobile phone ಅಥವಾ cell phone ಒಳಗಿಂದ ಡೇಟಾ ಆಕ್ಸೆಸ್ ಮಾಡ್ಕೊಳ್ಳೋದು ಇರಬಹುದು, ಅಥವಾ ಆ ಪರ್ಟಿಕ್ಯುಲರ್ ಡಿವೈಸಸ್ ಅನ್ನು ಇನ್ಫೆಕ್ಟ್ ಮಾಡೋ ಇಂಟೆನ್ಷನ್ ದಿಂದ the attacks can be performed on mobile or cellular telephones or cell phones. And there are different methods by which a person can attack the devices of another person. ಬೇರೆದವರ ಮೊಬೈಲ್ ಅಥವಾ ಸೆಲ್ ಫೋನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದಾವೆ. And what are those methods? First one is mobile phone theft. ನಮಗೆ ಯಾರನ್ನ ಟಾರ್ಗೆಟ್ ಮಾಡ್ಬೇಕಾಗಿರ್ತೈತಿ ಆ ಪರ್ಟಿಕ್ಯುಲರ್ ಪರ್ಸನ್ ಅಂತ ಮೊಬೈಲ್ ಫೋನ್ ಅನ್ನ ತುಡುಗು ಮಾಡೋದು ಒಂದು ಮೆಥಡ್. ಅಂಡ್ ಹೌ ಆಕ್ಚುಲಿ ದಟ್ ಸ್ಟೀಲಿಂಗ್ ಪ್ರೊಸೀಜರ್ ಇಸ್ ಕ್ಯಾರಿಡ್ ಔಟ್ ಇನ್ ಅ ಪಬ್ಲಿಕ್ ಪ್ಲೇಸಸ್ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಸ್ ಒಳಗ, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ಸ್, ಆರ್ ಎಲ್ಸ್ ಅಟ್ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್ ಎಲ್ಲಿ ಬಿದ್ದಿರ್ತಾವು ಆ ಪರ್ಟಿಕ್ಯುಲರ್ ಪ್ಲೇಸಸ್ ಒಳಗೆ ಎಲ್ಲಿ ಕ್ರೌಡೆಡ್ ಇರ್ತೈತಿ ಅಂತಲ್ಲಿ ನಾವೇನ್ ಮಾಡ್ತೀವಿ, ಮೊಬೈಲ್ ಫೋನ್ಸ್ ಅನ್ನ ಸ್ಟೀಲ್ ಮಾಡಿ ಅದ್ರೊಳಗಿರುವಂತ ಡೇಟಾನ ಆಕ್ಸೆಸ್ ಮಾಡ್ಕೋಬಹುದು. The one method, mobile phone stealing, that is called as mobile phone theft. And because nowadays number of users mobile phone ಅನ್ನು ಯೂಸ್ ಮಾಡೋರದ ನಂಬರ್ ಇನ್ಕ್ರೀಸ್ ಆಗೈತೆ, and because of that it can be easily targeted. ನಿಮ್ಗೆ ಯಾರು ಅವ್ರ ಹತ್ರ ಮೊಬೈಲ್ ಫೋನ್ ಇದ್ದೇ ಇರ್ತೈತಿ. According to present situation, ಒಂದೊಂದಲ್ಲ ಎರಡೆರಡು ಮೂರನ್ನು ಕೂಡ ಮೇಂಟೈನ್ ಮಾಡ್ತಾರೆ ಕೆಲವೊಬ್ರು ಮೊಬೈಲ್ ಫೋನ್ಸ್. ಸೊ right, and because of that it is very easy that ನಿಮಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಮೊಬೈಲ್ ಒಳಗೆ ಇದ್ದೇ ಇರ್ತೈತಿ. ಅವ್ರ ಮೊಬೈಲ್ ಅನ್ನ ನಾವು ತಗೊಂಡ್ವಿ ಅಂತಂದ್ರೆ ನಮಗ್ ಬೇಕಾಗಿದ್ದ ಇನ್ಫಾರ್ಮೇಶನ್ ಸಿಗ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತೈತಿ. And why the number of users have increased? One is reduction in the cost, and the second one is because that mobile phone or a cellular phone has become a part, ಅದು ನಮ್ ಜೀವನದ ಒಂದು ಪಾರ್ಟ್ ಆಗ್ಬಿಟ್ಟೈತಿ, ನೆಸೆಸಿಟಿ, ಅದ ಬೇಸಿಕ್ ನೆಸೆಸಿಟಿ ಒಳಗ ಇವಾಗ ಅದು ಕೂಡ ಇನ್ಕ್ಲೂಡ್ ಆಗ್ಲಿಕ್ಕತೈತಿ. ಮೊದಲು ಬರೇ ಫುಡ್, ಕ್ಲೋತ್, ಶೆಲ್ಟರ್ ಅಷ್ಟೇ ಇದ್ದು, ಬಟ್ ನೌ ಡೇಸ್ ಬೇಸಿಕ್ಸ್ ನೆಸೆಸಿಟೀಸ್ ಒಳಗ ಬಹಳಷ್ಟು ಥಿಂಗ್ಸ್ ಆಡ್ ಹಾಕೊಂತ ಹೊಂಟಾವ, ಅದ್ರೊಳಗೆ ಮೊಬೈಲ್ ಫೋನ್ ಒಂದು ಆಡ್ ಆಗೈತಿ, ರೈಟ್? So because of that everyone is purchasing, and the other reason is because of the reduction in the cost. ಮೊಬೈಲ್ ಕಾಸ್ಟ್ ಕಡಿಮೆ ಆಗೈತಿ, ಅದ್ರ ಸಲುವಾಗಿ ಈಸಿಲಿ ಎಲ್ಲರೂ ಏನ್ ಮಾಡ್ಬೋದು, ಪರ್ಚೇಸ್ ಮಾಡಬಹುದು. ಅಂಡ್ ಒನ್ ಮೋರ್ ಥಿಂಗ್, ಥ್ರೂ ದ ಮೊಬೈಲ್ ಯು ಕ್ಯಾನ್ ಹ್ಯಾವ್ ಅ ಕಾಂಟ್ಯಾಕ್ಟ್ ವಿತ್ ಮೆನಿ ಪೀಪಲ್. ಕನೆಕ್ಟಿವಿಟಿ ಜಾಸ್ತಿ ಆಗೈತಿ. ಆಮೇಲೆ ಅದ್ರೊಳಗೆ ಅಪ್ಲಿಕೇಶನ್ಸ್ ಅಥವಾ ಫೀಚರ್ಸ್ ಅನ್ನ ಜಾಸ್ತಿ ಆಡ್ ಮಾಡ್ಯಾರ. ಅಪ್ಲಿಕೇಶನ್ಸ್ ಜಾಸ್ತಿ ಆಗ್ಯಾವ, ಕನೆಕ್ಟಿವಿಟಿ ಜಾಸ್ತಿ ಆಗೈತಿ, ಈಸ್ ಆಫ್ ಯೂಸ್ ಜಾಸ್ತಿ ಆಗೈತಿ. ಈ ಎಲ್ಲ ರೀಸನ್ಸ್ ಇಂದ ಆಗಿ ಏನ್ ಮಾಡ್, ಬಿಕಾಸ್ ಆಫ್ ಆಲ್ ದೀಸ್ ಮೊಬೈಲ್ ಈಸ್ ಬಿಕಮಿಂಗ್ ಅ ಟಾರ್ಗೆಟ್. ಮೊಬೈಲ್ ಅನ್ನ ಟಾರ್ಗೆಟ್ ಮಾಡ್ಲಿಕ್ಕತ್ತಾರ. ಎಲ್ಲ ಇನ್ಫಾರ್ಮೇಶನ್ ಅನ್ನು ಸ್ಟೋರ್ ಮಾಡಿಟ್ಕೊಂಡಿರ್ತೀರಿ ಅಲ್ಲಿ, ಬಿಕಾಸ್ ಇಟ್ ಈಸ್ ಸಿಮಿಲರ್ ಟು ಯುವರ್ ಡೆಸ್ಕ್ಟಾಪ್ ಆರ್ ಯುವರ್ ಲ್ಯಾಪ್ಟಾಪ್ಸ್. ನಿಮ್ ಡೆಸ್ಕ್ಟಾಪ್ ಅಥವಾ ನಿಮ್ಮ ಲ್ಯಾಪ್ಟಾಪ್ಸ್ ತರಾನೇ ವರ್ಕ್ ಮಾಡ್ತೈತಿ. ನೀವೇನ್ ಬೇಕೋ ಆ ಎಲ್ಲ ಕೆಲಸನು, ಆಲ್ಮೋಸ್ಟ್ ಆಲ್ ದ ಅಪ್ಲಿಕೇಶನ್ಸ್ ದಟ್ ಆರ್ ಬೀಂಗ್ ಕ್ಯಾರಿಡ್ ಔಟ್ ಯೂಸಿಂಗ್ the laptop or a desktop PCs can be done with the mobile. And even connectivity, ನಿಮ್ಗೆ ಯಾರು ಬೇಕೋ ಅವರಿಗೆ ನೀವೇನ್ ಮಾಡ್ಬೋದು, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬಹುದು. ಬ್ಲೂಟೂತ್ ಫೆಸಿಲಿಟಿ ಅದ, ವೈಫೈ ಅದ, ಅಂಡ್ ಥ್ರೂ ದ ಮೊಬೈಲ್ಸ್ ಯು ಕ್ಯಾನ್ ಸೆಂಡ್ ಅಂಡ್ ರಿಸೀವ್ ಮೇಲ್ಸ್, ಲಾರ್ಜ್ ಫೈಲ್ಸ್ ಅನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸ್ಲಿಕ್ಕೆ ಬರ್ತೈತಿ. ಈ ರೀತಿ ಎಲ್ಲ ಫೀಚರ್ಸ್ ಇರೋದ್ರಿಂದ nowadays mobiles are being increased, and in the same way because of all these reasons it is becoming the target. And next one is mobile virus. Mobile virus in the sense they are designing viruses specially for mobiles. ಇಷ್ಟ ದಿನ ಏನಿತ್ತು, ಮೊಬೈಲ್ ಒಳಗೆ ನಮ್ ಡೇಟಾ ಸೇಫ್ ಇರ್ತೈತಿ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇತ್ತು, ಬಟ್ ಇವಾಗ ಅದು ಕೂಡ ಇಲ್ಲ. ಬಿಕಾಸ್ for mobiles itself they have designed the viruses and worms. ಅದರ ಸಲುವಾಗಿ ಅಂತ ಹೇಳೇನೆ ಸ್ಪೆಸಿಫಿಕ್ ಆಗಿ ವೈರಸ್ ಮತ್ತು ವರ್ಮ್ಸ್ ಅನ್ನ ಡಿಸೈನ್ ಮಾಡ್ಯಾರ. ಆ ವೈರಸ್ ಮತ್ತು ವರ್ಮ್ಸ್ ಏನ್ ಮಾಡ್ತಾವ್, ಈಸಿಯಾಗಿ ಥ್ರೂ ದ ವೈರ್ಲೆಸ್ ಡಿವೈಸಸ್, ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡಾಗ, ಅಥವಾ ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡಾಗ, ಇಲ್ಲ ನಿಮ್ಗೆ ಯಾರಾದ್ರೂ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿದಾಗ, through all these ways they will enter into your mobile. ನಿಮ್ಮ ಮೊಬೈಲಿಗೆ ಬರ್ತಾವ. ಅಥವಾ ನೀವು ಯಾವ್ದಾದ್ರು ಫ್ರೀ ವೆಬ್ಸೈಟ್ಸ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ರಿ ಏನಾದ್ರು ಡಾಕ್ಯುಮೆಂಟ್ ಅಂತಂದ್ರೆ ಅವಾಗೂ ಕೂಡ ಏನಾಗ್ತಾವು, ವೈರಸ್ ನಿಮ್ಮ ಮೊಬೈಲಿಗೆ ಬರ್ತಾವ, ರೈಟ್? ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಇಟ್ ಈಸ್ ಈಸಿ
or your mobile phone is becoming a vulnerable point, weak point for entry of viruses. Through all these parts, they are injecting virus. Virus ಬಂದು ಕೆಲವೊಂದಿಷ್ಟು ನಿಮ್ಮ ಡೇಟಾನ ಹಾಳು ಮಾಡ್ತಾವೆ, ಇನ್ನು ಕೆಲವೊಂದಿಷ್ಟು ವೈರಸ್ ನಿಮ್ಮ ಡೇಟಾನ ಯಾರು ಕಳಿಸಿರ್ತಾರಲ್ಲ ಅವರಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸನ ಮಾಡ್ತಾವೆ. And in the last class I had even given example about certain messages which are creating havoc, ಗದ್ಲಾನ ಎಬ್ಬಿಸ್ಲಿಕ್ಕತ್ತಾವು ಮೊಬೈಲ್ ಇದ್ರೊಳಗ. ಫಾರ್ವರ್ಡ್ ದಿಸ್ ಅದು ಇದು ಅಂತ ಹೇಳಿ ಬರ್ತಾವ್, ನೀವು ಅಂತವನ್ನ ಫಾರ್ವರ್ಡ್ ಮಾಡಿದ್ರೆ ದೇ ಆರ್ ನಥಿಂಗ್ ಬಟ್ ದೇ ಆರ್ ವೈರಸಸ್ ಅಂಡ್ ಯು ಆರ್ ಫಾರ್ವರ್ಡಿಂಗ್ ದಟ್ ವೈರಸ್ ಟು ಮೆನಿ ಪೀಪಲ್. ಇಲ್ಲ ಫ್ರೀ ವೆಬ್ಸೈಟ್ಸ್ ಇಂದ ಫ್ರೀ ಅದ ಅಂತ ಹೇಳಿ ಏನಾರ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿಂದ ಕೂಡ ಬರ್ತಾವು. ನಿಮ್ ಮೊಬೈಲ್ನಾಗ ಆಂಟಿ ವೈರಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ, ಅದನ್ನ ಅಪ್ಡೇಟೆಡ್ ಆಗಿ ಇಡ್ರಿ. ಅಂಡ್ ಬ್ಲೂಟೂತ್ ಯಾವಾಗ ಕನೆಕ್ಟೆಡ್ ಇರಂಗಿಲ್ಲ ಅವಾಗ ಕಂಪಲ್ಸರಿ ಆಫ್ ಮಾಡ್ರಿ. ಅನ್ಡಿಸ್ಕವರೇಬಲ್ ಮೋಡ್ನಾಗ ಇಟ್ಟಿರಿ ನಿಮ್ಮ ಡಿವೈಸ್ ಅನ್ನ, ಸೊ ದಟ್ ಯಾರು ಬೇಕಾದವರು ಈಸಿಯಾಗಿ ಡಿಸ್ಕವರ್ ಮಾಡ್ಕೊಂಡು ಪೇರ್ ಮಾಡಕ್ ಆಗಂಗಿಲ್ಲ. ಆಲ್ ದೀಸ್ ಆರ್ ದ ವೇ ಥ್ರೂ ವಿಚ್ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಮೊಬೈಲ್. ಅಂಡ್ ನೆಕ್ಸ್ಟ್ 3, ಮಿಶಿಂಗ್, ಫಿಶಿಂಗ್ ಅಂಡ್ ಸ್ಮಿಶಿಂಗ್. ಇವು ಮೂರು ಏನದಾವಲ್ಲ, ದೇ ಆರ್ ನಥಿಂಗ್ ಬಟ್ ಪಾರ್ಟ್ ಆಫ್ ಫಿಶಿಂಗ್. They are the part of phishing. And what actually is phishing? Phishing in the sense you are obtaining the personal information in an illegal way using electronic communication medium. Electronic communication medium ಅನ್ನು ಯೂಸ್ ಮಾಡಿ ಬೇರೆ ಯಾರ್ದೋ personal information impersonating, you are acting as someone else, you are pretending as someone else. All these come under social engineering. You are pretending or you are acting as someone else and you are obtaining the information of the third person. Ivaga, consider for example you want to get the information of person X, you are person Z, but what you do, you pretend to be person Y, you pretend to be person Y and access the information of person X. Even prakara neevaru, you are Z but you are actually Y. That is what is called as this person is impersonating or acting or behaving as X and obtaining the information of X, and that too using the electronic communication medium. Direct agi face to face alla electronic communication medium ಅನ್ನು ಯೂಸ್ ಮಾಡಿಕೊಂಡು ಬೇರೆಯವರ ತರ ಪ್ರಿಟೆಂಡ್ ಮಾಡಿ ಇನ್ಫಾರ್ಮೇಶನ್ ತನಗೆ ಬೇಕಾಗಿರುವಂತ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನು ಆಕ್ಸೆಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ account number, password, user ID, all these informations are being accessed using electronic communication medium. That is what is called as phishing. Idra mele nimge one purti chapter ida, there you will study it in detail. Now if this particular act, that is impersonation and obtaining the information using electronic medium is done, a particular electronic communication medium ಒಂದು ಏನು ಕರಿತೀವಲ್ಲ ಆ electronic communication medium mobile ಇತ್ತು. If it is specifically mobile, then it is called as phishing. Phishing is nothing but a combination of mobile phishing. It is the combination of mobile plus phishing. ಅದನ್ನ ಏನಂತಾರ ಮಿಶಿಂಗ್ ಅಂತಾರ. ಫಿಶಿಂಗ್ ಗೆ ಬ್ರಾಡ್ ಅದ, ದಟ್ ಈಸ್ ಯು ಕ್ಯಾನ್ ಯೂಸ್ ಎನಿ ಕಮ್ಯುನಿಕೇಶನ್ ಮೀಡಿಯಂ, ಯಾವ್ದು ಬೇಕಾದ ಕಮ್ಯುನಿಕೇಶನ್ ಮೀಡಿಯಂ ಅನ್ನ ಯೂಸ್ ಮಾಡಬಹುದು. ಆ ಕಮ್ಯುನಿಕೇಶನ್ ಮೀಡಿಯಂ ಸ್ಪೆಸಿಫಿಕಲಿ ಮೊಬೈಲ್ ಫೋನ್ ಇತ್ತು ಅಂತಂದ್ರ ಆ ರೀತಿಯಾದಂತ ಫಿಶಿಂಗ್ ಗೆ ನಾವೇನಂತ ಕರಿತೀವಿ, ಮಿಶಿಂಗ್ ಅಂತ ಹೇಳಿ ಕರೀತಾರೆ. And in that missing, you are going to use the mobile phone. Mobile phone ಅನ್ನ ಯೂಸ್ ಮಾಡಿ as if you are the friend, ಇಲ್ಲ ಯಾವುದೋ ಒಂದು ಬ್ಯಾಂಕ್ ಇಂದ ಎಕ್ಸಿಕ್ಯೂಟಿವ್ ಅದೀರಿ, ಇಲ್ಲ ಅಂತಂದ್ರೆ ಟೆಕ್ನಿಕಲ್ ಸಪೋರ್ಟ್ ಟೀಮ್ ಇಂದ ಕಾಲ್ ಮಾಡ್ಲಿಕ್ಕತ್ತೀರಿ ಅಂತ ಹೇಳಿ ಪ್ರಿಟೆಂಡ್ ಮಾಡಿ ಯಾರ್ದಾದ್ರೂ ಒಬ್ಬರದ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ ಪರ್ಸನ್ ಇಲ್ಲ ಅಂತಂದ್ರೆ ಒಂದು ಗ್ರೂಪ್ ಆಫ್ ಪರ್ಸನ್ಸ್ ಅನ್ನ ಟಾರ್ಗೆಟ್ ಮಾಡಿ ಅವ್ರದ ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ಆಕ್ಸೆಸ್ ಮಾಡ್ಕೊಂತಾರೆ. ಯೂಸಿಂಗ್ ಮೊಬೈಲ್ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದ ಇನ್ಫಾರ್ಮೇಶನ್. ಅದಕ್ಕೆ ಏನಂತ ಕರಿತೇವೆ ನಾವು, ಮಿಶಿಂಗ್ ಅಂತ ಕರಿತೇವೆ. ಅಂಡ್ ಯೂಸಿಂಗ್ ಮೊಬೈಲ್ ಫೋನ್ ಓನ್ಲಿ, there are two types of techniques that can be carried out. One is phishing, that means you are going for the voice call. Mobile ಒಳಗೆ ನೀವು ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಎರಡು ಬರ್ತವೆ ಆಪ್ಷನ್ಸ್. So if you are using voice call for phishing purpose, then it is called as phishing. If you are using SMS,
sending short text messages for phishing, then it is called as smishing. Understood? Phishing is a main category, and within that you have mishing. That is, you are going to use a mobile phone. You are going to use a mobile phone for the purpose of deceiving the person and obtaining his personal information. ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡಿ ಯಾರನ್ನಾದ್ರೂ ಒಬ್ಬರನ್ನ ಡಿಸೀವ್ ಮಾಡಿ ಅವ್ರ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಂತಿದ್ರೆ ಅದನ್ನ ನಾವೇನಂತೀವಿ ಮಿಶಿಂಗ್ ಅಂತೀವಿ. And as you know, mobile phone can be used for different purposes. ವಾಯ್ಸ್ ಕಾಲ್ ಮಾಡ್ಲಿಕ್ಕೆ, ಆಮೇಲೆ SMS ಕಳಿಸ್ಲಿಕ್ಕೆ, ಮೇಲ್ ಸೆಂಡ್ ಮಾಡ್ಲಿಕ್ಕೆ ಎಲ್ಲ ಬರ್ತದೆ. ಅದ್ರೊಳಗ ಇಫ್ ಯು ಆರ್ ಯೂಸಿಂಗ್ ಇಟ್ ಫಾರ್ ವಾಯ್ಸ್ ಕಾಲ್ ಮಾಡಿ ನೀವು ಬೇರೆದವ್ರನ್ನ ಡಿಸೀವ್ ಮಾಡಿ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಕೊಂತಿದ್ರೆ ಅಂದ್ರೆ ಆ ಪರ್ಟಿಕ್ಯುಲರ್ ಇಲ್ಲಿಗಲ್ ಆಕ್ಟಿವಿಟಿಗೆ ಏನಂತ ಕರೀತಾರೆ, ವಿಶಿಂಗ್ ಅಂತ ಕರೀತಾರೆ. ಅದೇ SMS ಅನ್ನ ಸೆಂಡ್ ಮಾಡಿ ನೀವೇನಾದ್ರೂ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಂತಿದ್ರಿ ಅಂತಂದ್ರೆ ಅದು ಆ ಆಕ್ಟಿಗೆ ಏನಂತ ಕರೀತಾರೆ, ಸ್ಮಿಶಿಂಗ್ ಅಂತ ಕರೀತಾರೆ. How actually wishing and smishing are carried out, I'll explain now. Okay, we'll start with the mishing. Mishing is a combination of mobile phone. Mishing is nothing but a combination of mobile phone. Open your textbook. Allella adana explain ಮಾಡ್ತೀನಿ ಅಂತ text open ಮಾಡಿ ಇಟ್ಕೋರಿ. Mishing is a combination of mobile phone phishing. Right? What is phishing? I have told already. Phishing means using electronic communication medium for deceiving a person so that he will give you his personal information, personal identity na gain ಮಾಡ್ಲಿಕ್ಕೆ ಥರ್ಡ್ ಪರ್ಸನ್ ಅಂತ ಇಂಪರ್ಸನೇಟ್ ಮಾಡಿ ಆ ಇಂಪರ್ಸನೇಷನ್ ಸಲುವಾಗಿ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮೀಡಿಯಂ ಅನ್ನ ಯೂಸ್ ಮಾಡ್ಕೊಂತೀವಿ. ಆ ಆಕ್ಟಿಗೆ ಏನಂತ ಕರೀತಾರೆ, ಇಟ್ ಈಸ್ ಕಾಲ್ಡ್ ಆಸ್ ಫಿಶಿಂಗ್. ರೈಟ್? ಸೊ ಮಿಶಿಂಗ್ ಈಸ್ ಕಾಂಬಿನೇಷನ್ ಆಫ್ ಮೊಬೈಲ್ ಫೋನ್ ಅಂಡ್ ಫಿಶಿಂಗ್. Mishing attacks are attempted using mobile phone technology. Mobile phone technology na use ಮಾಡಿ mishing na attempt ಮಾಡ್ತೀವಿ. Right? Why? Because nowadays mobile commerce is increasing. Mobile commerce in the sense using a mobile phone for buying of the product or buying of the service, as well as for the online money transaction also. Online money transaction igu navu igen madlikattevi mobile phones na use ಮಾಡ್ತೇವೆ. Through the mobile phones you are going to send or you are going to receive the money. ಇವಾಗ ನೀವು ಏನಾರೆ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಮೊಬೈಲ್ ನಾಗೇನೆ ಎಲ್ಲಾ ಪ್ರೊಸೀಜರ್ಸ್ ಅನ್ನು ಕ್ಯಾರಿ ಔಟ್ ಮಾಡ್ಕೊಂತೀರಿ. You will log in into some website. They will ask you for some information. User ID create ಮಾಡ್ರಿ, ನಿಮ್ಮ mail ID ಕೊಡ್ರಿ, ನಿಮ್ಮ ಮನಿ ಅಡ್ರೆಸ್ ಕೊಡ್ರಿ, ಅದು ಇದು. Then search for a items in a search madri, and once you search the items, after that they will ask idrolaga home idanilla ರೀ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಯು ಹ್ಯಾವ್ ಟು ಪೇ ಥ್ರೂ ದ ಕಾರ್ಡ್ ಆರ್ UPI. ಈ ರೀತಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ರೀತಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತೀರಿ. ಅಂಡ್ ವೆನ್ ಯು ಆರ್ ಗೋಯಿಂಗ್ ಟು ಡೂ ಸಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಯು ನೀಡ್ ಟು ಪ್ರೊವೈಡ್ ಯುವರ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ನಂಬರು, ಆಮೇಲೆ VCC ಕೊಡ್ತೀರಿ, ಅದ್ರ ಜೊತೆಗೆ ಎಕ್ಸ್ಪೈರಿ ಡೇಟ್ ಕೊಡ್ತೀರಿ. ಆಲ್ ದೀಸ್ ಆರ್ ಪ್ರೊವೈಡೆಡ್. ಆರ್ ಎಲ್ಸ್ ವೆನ್ ಯು ಆರ್ ಗೋಯಿಂಗ್ ಫಾರ್ ದ ಆನ್ಲೈನ್ ಮನಿ ಟ್ರಾನ್ಸ್ಫರ್, ಯಾರ್ದಾರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರಿ ಇಲ್ಲ ಅವ್ರು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರು ಅಂದ್ರೆ ನಿಮ್ಮ ಅಕೌಂಟ್ ನಂಬರು, ನಿಮ್ ಬ್ರಾಂಚು, ನಿಮ್ ಬ್ಯಾಂಕ್ ನೇಮು ಎಲ್ಲಾನು ಪ್ರೊವೈಡ್ ಮಾಡ್ತೀರಿ. ರೈಟ್? ಸೊ ಬಿಕಾಸ್ ಆಫ್ ಆಲ್ ದಿಸ್, deceiving or gaining the access of someone's personal information has become very easy. Right? ಮಿಶಿಂಗು ಮತ್ತೆ ಫಿಶಿಂಗು ಎರಡದ್ರೊಳಗು ಏನ್ ಮಾಡ್ತಾರೆ, ದೇ ಪ್ರಿಟೆಂಡ್ ಟು ಬಿ ಅನ್ ಎಂಪ್ಲಾಯಿ ಆಫ್ ಅನ್ ಆರ್ಗನೈಸೇಷನ್. ಯಾವುದೋ ಒಂದು ಬ್ಯಾಂಕಿನ ಎಂಪ್ಲಾಯಿ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ವೇರ್ ಯು ಆರ್ ರಿಲೇಟೆಡ್, ಆ ಆರ್ಗನೈಸೇಷನ್ ಗೆ ನೀವು ರಿಲೇಟೆಡ್ ಇದ್ರಿ ಅಂತಂದ್ರೆ ನೀವು ಅಲ್ಲಿ ಕ್ಲೈಂಟ್ ಇರ್ಬೋದು ಅಥವಾ ಯು ಮೈಟ್ ಬಿ ಎನ್ ವೆಂಡರ್. ಸೊ ಈ ರೀತಿಯಾದಂತ ಆರ್ಗನೈಸೇಷನ್ ಅದು ಮೆಂಬರು ಇಲ್ಲ ಯಾವುದೋ ಒಂದು ಬ್ಯಾಂಕಿನ ಎಕ್ಸಿಕ್ಯೂಟಿವ್, ಈ ರೀತಿ ಹೇಳಿ ಏನ್ ಮಾಡ್ತಾರೆ, ಅವ್ರ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಆಬ್ಟೈನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ.
and they are trying very creative ways. Normal agi kelidre yaru helangilla antele they send a messages or make calls, and whenever you are going to talk with them, they talk very smoothly and in an tempting way. ಅವ್ರು ಏನ್ ಕೇಳ್ತಾರ ಅದಕ್ಕೆ ನಾವು ಉತ್ತರ ಕೊಡ್ಬೇಕು ಅನಿಸ್ಬೇಕು, ಆ ರೀತಿಯಾಗಿ ಮಾತಾಡ್ತಿರ್ತಾರ. ಇಲ್ಲ ಮೆಸೇಜಸ್ ಬರ್ತಾವಲ್ಲ, ಮೆಸೇಜಸ್ ಕೂಡ ಅದೇ ರೀತಿಯಾಗಿ ಮಾಡಿರ್ತಾರ ಅವರು. ದ ಮೆಸೇಜ್ ವಿಲ್ ಬಿ ಹ್ಯಾವಿಂಗ್ ಸಚ್ ಎ ಕಂಟೆಂಟ್ ದಟ್ ಯು ವಿಲ್ ಬಿ ಇಂಪ್ರೆಸ್ಡ್ ವಿತ್ ದಟ್. ಅದನ್ನ ನೋಡಿದ ತಕ್ಷಣ ನಿಮಗೆ ಹೌದು ಖರೇನೆ ಇರ್ಬೋದೇನೋ ಅನಿಸ್ತೈತಿ, ಅಂಡ್ ಯು ಗೋ ಫಾರ್ ರಿಪ್ಲೈಯಿಂಗ್ ಟು ದಟ್ ಪರ್ಟಿಕ್ಯುಲರ್ ಮೆಸೇಜ್. ಅಂಡ್ ಇಫ್ ಯು ರಿಪ್ಲೈ ಫಾರ್ ದಟ್ ಮೆಸೇಜ್, ಯು ಆರ್ ರಿಪ್ಲೈಯಿಂಗ್ ಟು ಸಮ್ ಅಟ್ಯಾಕರ್. ನೀವ್ ಯಾರಿಗೂ ಲೀಗಲ್ ಆದಂತ ಯೂಸರಿಗೆ ಮಾಡ್ಲಿಕ್ಕತ್ತಿಲ್ಲ ಅಥವಾ ಬ್ಯಾಂಕಿಗೆ ಮಾಡ್ಲಿಕ್ಕತ್ತಿಲ್ಲ. ಯು ಆರ್ ರಿಪ್ಲೈಯಿಂಗ್ ಟು ಸಮ್ ಅಟ್ಯಾಕರ್. ಇನ್ ಸಚ್ ಅ ವೇ ದೇ ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ದೀಸ್ ವಿಶಿಂಗ್ ಅಂಡ್ ಸ್ಮಿಶಿಂಗ್ ಅಟ್ಯಾಕ್ಸ್. Wishing is a criminal practice of using social engineering. Social engineering ಅಂತಂದ್ರೆ ಏನು? ಬೇರೆದವ್ರನ್ನ ಡಿಸೀವ್ ಮಾಡೋದು, ಚಂದಂಗೆ ಮಾತಾಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಅನ್ನು ಆಕ್ಸೆಸ್ ಮಾಡೋದು. ಇಲ್ಲೂ ನಾವು ಅದನ್ನೇ ಮಾಡ್ಲಿಕ್ಕತ್ತೀವಿ, ಬಟ್ ಹಿಯರ್ ಡೈರೆಕ್ಟ್ ಆಗಿ ಮಾತಾಡೋ ಬದಲಿಗೆ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಗೋಯಿಂಗ್ ಟು ಟಾಕ್ ಥ್ರೂ ದ ಟೆಲಿಫೋನ್ ಕನ್ವರ್ಸೇಷನ್ಸ್ ಓವರ್ ದ ಟೆಲಿಫೋನ್ system, most often using features facilitated by voice over IP. Voice over IP ಅಂದ್ರೆ ಇಂಟರ್ನೆಟ್ ಕಾಲ್ಸ್ ಅನ್ನ ನಾವೇನ್ ಮಾಡ್ತೀವಲ್ಲ, ಸೊ ಆ ರೀತಿ ಫೆಸಿಲಿಟೀಸ್ ಅನ್ನ ಯೂಸ್ ಮಾಡ್ಕೊಂಡು ವಿಶಿಂಗ್ ಅನ್ನ ಕ್ಯಾರಿ ಔಟ್ ಮಾಡ್ಕೊಂತಾರೆ. Right, to gain access to personal and financial information from the public for the purpose of financial reward. ನಿಮಗೇನೋ ರಿವಾರ್ಡ್ಸ್ ಬಂದವು, ಅದು ಆಗೈತಿ ಇದು ಆಗೈತಿ ಅಂತ ಹೇಳಿ ಮಾತಾಡಿ ಏನ್ ಮಾಡ್ತಾರ, ಫೋನ್ ಮಾಡಿ ಮಾತಾಡಿ ನಿಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಂತಾರೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ನಾಟ್ ಡೈರೆಕ್ಟ್ಲಿ ಕಾಲ್ ಯು. ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಒಂದು ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಅನ್ನ ಹಾಕಿ ನಿಮ್ಗೆ ಹೇಳ್ತಾರೆ, ಇಲ್ಲ ಈ ಪರ್ಟಿಕ್ಯುಲರ್ ನಂಬರಿಗೆ ನೀವು ಕಾಲ್ ಮಾಡ್ರಿ, ಫರ್ದರ್ ಇನ್ಫಾರ್ಮೇಶನ್ ನಿಮಗ್ ಸಿಗ್ತೈತಿ. So they'll send a message or they'll send a voice message. Voice wishing ಅಂತಂದ್ರೆ ಇಲ್ಲಿ voice ಇದ್ದೇ ಇರ್ತೈತಿ. So they will, what they will do, they will send a voice messages or at least emails. So ಇಲ್ಲ ಮೆಸೇಜ್ ಅನ್ನ ಮಾಡಿ ಏನ್ ಮಾಡ್ತಾರೆ, they will tell you, okay, ನಿಮ್ದು ಇದ ನಂಬರ್ ಐತಿ, ಇವರಿಗೆ ಇದನ್ನ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಲೈಕ್ they'll say, ನಿಮಗೆ ರಿವಾರ್ಡ್ ಬಂದೈತಿ, ಅದ್ರ ಸಲುವಾಗಿ ಈ ನಂಬರಿಗೆ ಕಾಲ್ ಮಾಡ್ರಿ, ನಿಮ್ಗೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರ. ಆರ್ ಎಲ್ಸ್ ನಿಮ್ಮ ಅಕೌಂಟ್ ನಾಗ ಏನೋ ಪ್ರಾಬ್ಲಮ್ ಆಗೈತಿ, ಸೊ ಪ್ಲೀಸ್ ಕಾಲ್ ದಿಸ್ ನಂಬರ್, ದೇ ವಿಲ್ ಗಿವ್ ಯು ಫರ್ದರ್ ಡೀಟೇಲ್ಸ್. ಇಲ್ಲ ನಿಮ್ದು ಇದನ್ನ ಸರ್ವಿಸ್ ಸ್ಟಾಪ್ ಆಗೈತಿ, ಹೊಳ್ಳಿ ಸರ್ವಿಸಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ನಂಬರಿಗೆ ಕಾಲ್ ಮಾಡ್ರಿ, ಅವಾಗ ನಿಮ್ ಸರ್ವಿಸ್ ಸ್ಟಾರ್ಟ್ ಆಗ್ತೈತಿ. So such a way they will send you the messages, and as a reply to that message what the user will do, normal persons ಏನ್ ಮಾಡ್ತಾರೆ, ಈ ರೀತಿಯಾದಂತ ಮೆಸೇಜಸ್ ಕಾಲ್ಸ್ ಬಂದು ಅಂತಂದ್ರೆ what they will do, they will just call back, okay ನೋಡೋಣ ಏನಾಗೈತಿ, ಏನ್ರ ಪ್ರಾಬ್ಲಮ್ ಆಗೈತಿ, ನನ್ನ ಅಕೌಂಟ್ ಇಲ್ಲಿ ಸ್ಟಾಪ್ ಆಗಿತ್ತು, ಹಂಗ ಹಿಂಗ ಅಂತ ವಿಚಾರ ಮಾಡಿ ನಾವೇನ್ ಮಾಡ್ತೇವೆ, ವಾಪಸ್ ಕಾಲ್ ಮಾಡ್ತೇವೆ. and when you call they will ask you some details. ಸಣ್ಣಗೆ ಒಂದೊಂದು ಇನ್ಫಾರ್ಮೇಶನ್ಸ್ ಕೇಳ್ಕೊಂತ ಹೋಗ್ತಾರೆ. ಎಲ್ಲ ವೆರಿಫಿಕೇಶನ್, ಆಥರೈಸೇಷನ್, ಅಥೆಂಟಿಕೇಶನ್ ಪರ್ಪಸ್ ಸಲುವಾಗಿ ನಾವೆಲ್ಲಾನು ರೆಕಾರ್ಡ್ ಮಾಡ್ಕೋಬೇಕು. ನಮಗ್ ಇನ್ನೊಂದ್ಸರಿ ನೆಕ್ಸ್ಟ್ ಕೇಳಿದಾಗ ಹೇಳಲಿಕ್ಕೆ ಬೇಕಾಗ್ತೈತಿ, ನೀವೇ ಹೌದೋ ಅಲ್ವೋ ಅನ್ನೋದು ಕನ್ಫರ್ಮೇಶನ್ ಮಾಡ್ಕೊಂತೀವಿ, ಅದ್ರ ಸಲುವಾಗಿ ಡೀಟೇಲ್ಸ್ ಕೊಡ್ರಿ ಅಂತ ಕೇಳ್ತಾರೆ. ಅವ್ರು ಹೆಂಗೆ ಕೇಳ್ತಾರ ಹಂಗಂಗ್ ನಾವು ನಮ್ ಡೀಟೇಲ್ಸ್ ಎಲ್ಲಾನು ಕೊಡ್ಕೊಂತ ಹೋಗ್ತೀವಿ. ಅಂಡ್ ದೇ ವಿಲ್ ಬಿ ಯೂಸ್ಡ್ ಫಾರ್ an illegal activity. Right, so this is how the wishing will be carried out. ಈ ಸ್ಟೆಪ್ಸ್ ಕೊಟ್ಟಾರ ನೋಡ್ರಿ, how wishing works. And before that, why you are going for wishing? edukku ನಾವು ಇನ್ನೊಬ್ಬರ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಂತೀವಿ. why you are going for accessing or stealing someone else's information? one may be for ID theft. ಅವ್ರದ ಐಡಿನ ನಾವು ತಗೊಂಡು ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಯೂಸ್ ಮಾಡ್ಕೊಳಕ್ಕೆ. ಆರ್ ಎಲ್ಸ್ ಪರ್ಚೇಸಿಂಗ್ ಲಕ್ಸುರಿ ಗೂಡ್ಸ್ ಅಂಡ್ ಸರ್ವಿಸಸ್. ಇನ್ನೊಬ್ರ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಂಡು ನಮಗ್ ಬೇಕಾದಂತ ವಸ್ತುನ, ಲಕ್ಸುರಿ ಥಿಂಗ್ಸ್ ಅನ್ನ ಪರ್ಚೇಸ್ ಮಾಡೋದು, ಬಿಲ್ ಅವರಿಗೆ ಹಾಕಿರ್ತೀವಿ. ಟ್ರಾನ್ಸ್ಫರಿಂಗ್ ಮನಿ ಆರ್ ಫಂಡ್ಸ್, ಅವ್ರ ಅಕೌಂಟ್ ಇಂದ ನಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸಸ್ಪೆಕ್ಟ್ ಆಗ್ತೀವಿ ನಾವು ಅಂತ ಹೇಳಿ ಬೇರೆ ಯಾರೋ ಥರ್ಡ್ ಪರ್ಸನ್ ಗೆ ಮಾಡೋದು, ಅವನಿಂದ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ದಟ್ ಈಸ್ ಫಾರ್ ಟ್ರಾನ್ಸ್ಫರಿಂಗ್ ಆಫ್ ದ ಮನಿ. ಆರ್ ಎಲ್ಸ್ ಮಾನಿಟರಿಂಗ್ ದ ವಿಕ್ಟಿಮ್ಸ್ ಬ್ಯಾಂಕ್ ಅಕೌಂಟ್, ಜಸ್ಟ್ ಫಾರ್ ಮಾನಿಟರಿಂಗ್. ಮಾನಿಟರ್ ಮಾಡ್ಕೊಂತಿರೋದು ಏನೇನ್ ಆಗ್ಲಿಕ್ಕತೈತಿ, ಏನಿಲ್ಲ, ಎಷ್ಟು ದುಡ್ಡು ಬಂತು, ಅದು ಇದು ಅಂತ ಹೇಳಿಂದ. ಇಟ್ ಮೇ ಬಿ ಫಾರ್ ಪರ್ಸನಲ್ ರೀಸನ್ಸ್. And next, making applications for loans and credit card.
ಪರ್ಸನಲ್ ಐಡೆಂಟಿಫಿಕೇಶನ್ ನೀವು ತಕೊಂಡ್ರಿ, ನಿಮ್ ವೋಟರ್ಸ್ ಐಡಿನೋ, ನಿಮ್ಮ ಫೋಟೋನೋ, ನಿಮ್ ಸಿಗ್ನೇಚರು ಇಂಥವು ಏನಾದ್ರೂ ಆಕ್ಸೆಸ್ ಮಾಡ್ಕೊಂಡ್ರು ಅಂತಂದ್ರೆ ನಿಮ್ ಹೆಸರ ಮೇಲೆ ಲೋನ್ ತಗೊಂತಾರ, ನಿಮ್ ಹೆಸರ ಮೇಲೆ ಕಾರ್ಡ್ ತಗೊಂತಾರ. ಆಮೇಲೆ ಅದನ್ನ ಅವ್ರು ಎದಕ್ ಲೋನ್ ತಗೊಂಡ್ಕೇಶಿಂದ ಅವ್ರು ಮುಟ್ಟಿಸ್ಲಾರ್ದೆ ಹೋಗ್ತಾರ, ನೀವು ಮುಟ್ಟಿಸ್ಬೇಕಾಗ್ತೈತಿ. ಸೊ ಫಾರ್ ಆಲ್ ದೀಸ್ ರೀಸನ್ಸ್ personal information will be hacked or personal information will be accessed through the phishing. And how does phishing work? First step is internet mail. It is also called as phishing mail. ಏನ್ ಮಾಡ್ತಾರ ಅವ್ರು, ನಿಮಗ್ ಮೇಲ್ ಕಳಿಸ್ತಾರ. ನಾ ಹೇಳಿದ್ನಲ್ಲ ಆಗ್ಲೇ. ಸೊ ಈ ರೀತಿಯಾಗಿ ಏನೋ ಒಂದು ನಿಮಗ್ ರಿವಾರ್ಡ್ ಬಂದೈತಿ, ಇಲ್ಲ ನಿಮ್ ಸರ್ವಿಸ್ ಸ್ಟಾಪ್ ಆಗೈತಿ, ಇಲ್ಲ ನೀವ್ ಇದನ್ನ ಪರ್ಚೇಸ್ ಮಾಡಿರಿ, ಹೌದು ಅಲ್ವೋ ಅನ್ನೋದನ್ನ ಹೇಳೋ ಸಲುವಾಗಿ ಆದ್ರೂ ಹೂ ಅಂತ ಇಲ್ಲ ಅಂತ ಹೇಳಿ ಮೆಸೇಜ್ ಹೇಳಲಿಕ್ಕೆ ಕಾಲ್ ಮಾಡ್ರಿ. ಈ ರೀತಿಯಾಗಿ ಏನ್ ಮಾಡ್ತಾರ, ಮೇಲ್ಸ್ ಅನ್ನ ಕಳಿಸ್ತಾರ. ಆಮೇಲೆ ನೀವು ಕಾಲೇ ಮಾಡ್ತೀರಿ. After that, actual receiving procedure will be carried out in voice calls itself. Next, mobile text messaging. Mobile text messaging ಅಂತಂದ್ರೆ ಟೆಕ್ಸ್ಟ್ ಮಾಡ್ತಾರೆ, ನಿಮಗೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಅ ಸ್ಮಿಶಿಂಗ್ ಟೈಪ್. ಅವರು ಟೆಕ್ಸ್ಟ್ ಮಾಡ್ತಾರ. ಓಕೆ, ಡಿಯರ್ ನಿಮ್ಮ ಹೆಸರು ಹಾಕಿರ್ತಾರೆ, ಯು ಹ್ಯಾವ್ ಪರ್ಚೇಸ್ಡ್ ಸಚ್ ಅ ಥಿಂಗ್ ಆರ್ ಎಲ್ಸ್ ಯು ಆರ್ ಅ ಕಸ್ಟಮರ್ ಆಫ್ ಸಚ್ ಅ ಬ್ಯಾಂಕ್, ವಿ ಆರ್ sending this message from so and so bank, you need to call us for further information. ಏನ್ ಅನ್ನೋದನ್ನ ಹೇಳಿರಂಗಿಲ್ಲ, ಸಸ್ಪೆಕ್ಟ್ ಫಾರ್ ಫರ್ದರ್ ಇನ್ಫಾರ್ಮೇಶನ್. ಆ ಫರ್ದರ್ ಇನ್ಫಾರ್ಮೇಶನ್ ಏನದ ಕ್ಯೂರಿಯಾಸಿಟಿ ಇರ್ತೈತಿ, ಅದಕ್ಕೆ ನಾವೇನ್ ಮಾಡ್ತೀವಿ, ಮೆಸೇಜ್ನಾಗ ಯಾವ ನಂಬರ್ ಕೊಟ್ಟಿರ್ತಾರ ಆ ನಂಬರಿಗೆ ಕಾಲ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ವಾಯ್ಸ್ ಮೇಲ್. ವಾಯ್ಸ್ ಮೇಲ್ ಬಿಟ್ಟಿರ್ತಾರೆ, ವಾಯ್ಸ್ ಮೇಲೇ ಬಟ್ ಇನ್ ಟರ್ಮ್ಸ್ ಆಫ್ ವಾಯ್ಸ್ ದೇ ವಿಲ್ ಜಸ್ಟ್ ಡ್ರಾಪ್, ವೇರ್ ವಿಕ್ಟಿಮ್ ಇಸ್ ಫೋರ್ಸ್ಡ್ ಟು ಕಾಲ್ ಆನ್ ದ ಪ್ರೊವೈಡೆಡ್ ಟೆಲಿಫೋನ್ ನಂಬರ್. ಅಲ್ಲಿ ಏನ್ ಹೇಳ್ತಾರ ಅವರು, ಅದೇ ಈ ರೀತಿಯಾದಂತ ಮೆಸೇಜ್ ನೇ ಬಿಟ್ಟಿರ್ತಾರೆ, ಈ ಪರ್ಟಿಕ್ಯುಲರ್ ನಂಬರ್ ಮೇಲೆ ಕಾಲ್ ಮಾಡ್ರಿ ಅಂತ ಹೇಳಿ. ಅದು ಯಾವ್ದೋ ಒಂದು ರೀಸನ್ ಕೊಟ್ಟಿರ್ತಾರೆ, ವಿಚ್ ವಿಲ್ ಬಿ ಅಗೇನ್ ಅ ಫೇಕ್ ರೀಸನ್. ದೆನ್ ಡೈರೆಕ್ಟ್ ಫೋನ್ ಕಾಲ್. ಇಲ್ಲ ಅಂತಂದ್ರೆ ನಿಮಗೆ ಏನ್ ಮಾಡ್ತಾರ ಅವರು, ಫೋನ್ ಮಾಡ್ತಾರೆ. ಫೋನ್ ಮಾಡಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ, ಫರ್ದರ್ ಇನ್ಸ್ಟ್ರಕ್ಷನ್ಸ್ ಸಲುವಾಗಿ ಮತ್ ನಮಗ್ ಫೋನ್ ಮಾಡ್ರಿ ಅಂತನಾದ್ರೂ ಹೇಳಿರ್ತಾರೆ. ರೈಟ್. ಸೊ ಡೈರೆಕ್ಟ್ ಫೋನ್ ಕಾಲ್ ಏನ್ ಆಗ್ತಾವು ಅನ್ನೋದ್ರ ಬಗ್ಗೆನೂ ಕೊಟ್ಟಾರ ನೋಡ್ರಿ. Following are the steps detailing on how direct phone calls work. Direct phone calls ಯಾವ ರೀತಿಯಾಗಿ ವರ್ಕ್ ಆಗ್ತಾವು ಅಂತ ಹೇಳಿ. I hope everyone has got this point. Page number 102. 102 ಒಳಗಿದ್ದಿದ್ದ ಪಾಯಿಂಟ್ಸ್ ಇದಾವ ಇವು. ಅವರಲ್ಲಿ ಡಿಟೇಲ್ ಆಗಿ ಕೊಟ್ಟಿಲ್ಲ, ಬರೇ ಹೆಡಿಂಗ್ಸ್ ಕೊಟ್ಟಾರ, ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕತ್ತೀನಿ. ನೆಕ್ಸ್ಟ್, the criminal gathers cell or mobile phone numbers located in a particular region or steals cell or mobile phone numbers after accessing a legitimate voice messaging company. First ಗೆ ಏನ್ ಮಾಡ್ತಾರ ಅವರ, ಫಸ್ಟ್ ಥಿಂಗ್ what they are going to do is they are going to gather the phone numbers. ಫೋನ್ ನಂಬರ್ಸ್ ಅನ್ನ ಗ್ಯಾದರ್ ಮಾಡೋ ಕೆಲಸ ಮಾಡ್ತಾರ. ಹೆಂಗ ಅದು ಅಂತಂದ್ರ, ಒಂದು ಪರ್ಟಿಕ್ಯುಲರ್ ಏರಿಯಾ ಒಳಗೆ ಲೊಕೇಟೆಡ್ ಇರುವಂತ ಟಾರ್ಗೆಟ್ ವಿಲ್ ಬಿ ಇವತ್ತ ಆದರ್ಶ್ ನಗರ್, ಆಮೇಲೆ ಒಂದ್ 10 ಮಂದಿಗೆ ನಾವು ಟಾರ್ಗೆಟ್ ಮಾಡಿದ್ವಿ ಅಂದ್ರೆ ಆ 10 ಮಂದಿಯಾಗಿ 2 ಅಥವಾ 3 ಮಂದಿಯರೇ ವಿಕ್ಟಿಮ್ ಆಗೇ ಆಗ್ತಾರ. ಆಮೇಲೆ ಅದು ಮುಗಿಸಿ ಮತ್ ಬೇರೆ ಕಾಲನಿಗೆ ಹೋಗೋದು, ಇಲ್ಲ ಈ ಊರು ಆಮೇಲೆ ಮತ್ತೊಂದು ಊರು, ಈ ರೀತಿ ರೀಜನ್ ವೈಸ್ ಟಾರ್ಗೆಟಿಂಗ್ ಅನ್ನ ಮಾಡ್ತಾರೆ. ಒಂದು ಟೆಲಿಫೋನ್ ಕಂಪ್ನಿನ ಅವ್ರೇನ್ ಮಾಡ್ಬೋದು, ಹ್ಯಾಕ್ ಮಾಡ್ಕೊಂಡು ಮೊಬೈಲ್ ನಂಬರ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು. ದ ಅದರ್ ಥಿಂಗ್ ಈಸ್, ಯಾರನ್ನೋ ಒಬ್ಬರದ್ದು ಮೊಬೈಲ್ ನ ತುಳುಗ್ ಮಾಡಿದ್ರು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ಒಳಗೆ ಸಿಗ್ತಾವ್ ನಿಮಗ್. ಒಬ್ಬರ ಮೊಬೈಲ್ ಎತ್ತಿದ್ರಿ ನೀವು ಅಂತಂದ್ರೆ ಮಿನಿಮಮ್ ಒಂದು 50-60 ಮಂದಿನಾರೆ ನಿಮಗ್ ಸಿಗ್ತಾರೆ. ಆ ನಂಬರ್ಸ್ ಅನ್ನ ತಗೊಂಡು ಮುಂದೆ ಅವರಿಗೆ ನಾವೇನ್ ಮಾಡ್ಕೊಂಡ್ ತಗೋದು, ಆಸ್ ಅ ಟಾರ್ಗೆಟ್ ಅವರಿಗೆ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡಿ ಅವ್ರ ಕಡೆಯಿಂದ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳೋದು. The criminal often uses a war dialer to call phone numbers of people from a specific region, and that too from a gathered list of phone numbers. War dialer is a technique in which an automatic call will be dialed to ಒಂದು ನಂಬರ್ ಹೇಳಿದ್ರಿ ಅಂತಂದ್ರೆ ನೀವು ಆ ರೀಜನ್ ಒಳಗೆ ಬರುವಂತ ಎಲ್ಲಾ ನಂಬರ್ಸಿಗೂ ಒನ್ ಆಫ್ಟರ್ ದ ಅದರ್ ಮೆಸೇಜ್ ಅಥವಾ ವಾಯ್ಸ್ ಆಟೋಮೆಟಿಕ್ ಆಗಿ ಹೋಗ್ತಾವ. ಆಟೋಮೆಟಿಕ್ ಮಷಿನ್ ಇದ್ದಂಗೆ ಇದು ಒಂದು. ವಾರ್ ಡಯಲರ್ is nothing but a technique where you can dial or you can send messages to. ಒಂದು ಫೋನ್ ನೀವು ಡಯಲ್ ಮಾಡಿದ್ರಿ ಅಂದ್ರೆ ಆ ಪರ್ಟಿಕ್ಯುಲರ್ ರೀಜನ್ ಒಳಗೆ ಬರುವಂತ ಎಲ್ಲಾ ಫೋನ್ ನಂಬರ್ಸಿಗೂ ಕೂಡ ಡೈರೆಕ್ಟ್ ಆಗಿ ಕಾಲ್ಸ್ ಕನೆಕ್ಟ್ ಆಗ್ತಾವ, ಒನ್ ಆಫ್ಟರ್ ದ ಅದರ್. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ವಾರ್ ಡಯಲರ್. ಆ ವಾರ್ ಡಯಲರ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರ, ಒಂದೊಂದಾಗಿ ಒಂದೊಂದು ರೀಜನ್ಸ್ ನ ಟಾರ್ಗೆಟ್ ಮಾಡ್ಕೊಂತ ಹೋಗ್ತಾರ. And then when the victim answers the call, an automated record message is played to alert the victim that his or her credit card has been fraudulent activity and his or her bank account has
ಅನ್ಯೂಜುವಲ್ ಆಕ್ಟಿವಿಟಿ ಅಂದ್ರೆ ನೀವು ಒಂದ್ಸರಿ ಈ ರೀತಿ ಫೋನ್ ನಂಬರ್ಸ್ ಅನ್ನ ತಕೊಂಡ ಫೋನ್ ಮಾಡ್ತಾರ. ಫೋನ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಸ್ಟೆಪ್, ಆಸ್ ಸೂನ್ ಆಸ್ ಎನಿ ಒನ್ ಆಫ್ ದಮ್, ಒಂದ್ 10 ಮಂದಿಗೆ ಫೋನ್ ಮಾಡಿದಾಗ ಯಾರು ಬಿಸಿ ಇರ್ತಾರ, ಒಬ್ಬೊಬ್ಬರ ಅನ್ನೋನ್ ನಂಬರ್ಸ್ ಅನ್ನ ಪಿಕ್ ಮಾಡಂಗಿಲ್ಲ. ಈ ರೀತಿಯಾಗಿ ಎಲ್ಲಾರು ಮಾಡ್ತಾರಂತಿಲ್ಲ. ಯಾರು ಫೋನ್ ಅನ್ನ ಪಿಕ್ ಮಾಡ್ತಾರ ಆಟೋಮೆಟಿಕ್ ಒಂದು ವಾಯ್ಸ್ ರೆಕಾರ್ಡ್ ಅನ್ನ ಇಟ್ಟಿರ್ತಾರ. ಅವ್ರು ಆಟೋಮೆಟಿಕ್ ಮಷೀನ್ ಅನ್ನ ಕನೆಕ್ಟ್ ಮಾಡಿರ್ತಾರ. ಅದರಿಂದ ಏನ್ ಬರ್ತೈತಿ, ಏನೋ ಒಂದು ಮೆಸೇಜ್ ಬರ್ತೈತಿ, ನಿಮ್ಮ ಅಕೌಂಟ್ ಒಳಗೆ ಏನೋ ಒಂದ್ ರೀತಿಯಾದಂತ ಆಕ್ಟಿವಿಟೀಸ್ ನಡೆದಾವು, ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳಿಕ್ಕೆ ಈ ಪರ್ಟಿಕ್ಯುಲರ್ ನಂಬರಿಗೆ ಕಾಲ್ ಮಾಡ್ರಿ. ಇಲ್ಲ ನಿಮ್ ಕ್ರೆಡಿಟ್ ಕಾರ್ಡ್ ಏನೋ ಆಗೈತಿ, so there is something wrong with your credit card, ಬೇರೆ ಯಾರು ಯೂಸ್ ಮಾಡ್ಲಿಕ್ಕತ್ತಾರ ಅನ್ನಿಸ್ಲಿಕ್ಕತ್ತೈತಿ ಅಂತ ಸಸ್ಪೆಕ್ಟ್ಸ್ ಬಂದಾವು. ಸೊ ಪ್ಲೀಸ್ ಫಾರ್ ಕನ್ಫರ್ಮೇಶನ್ ಆರ್ ಫಾರ್ ಕ್ಯಾನ್ಸಲೇಷನ್ ಆಫ್ ಯುವರ್ ಕಾರ್ಡ್ ಪ್ಲೀಸ್ ಕಾಲ್ ದಿಸ್ ಪರ್ಟಿಕ್ಯುಲರ್ ನಂಬರ್ ಅನ್ನೋ ರೀತಿ ಏನ್ ಮಾಡಿರ್ತಾರೆ. ದೇ ವಿಲ್ ಬಿ ಟೆಲಿಂಗ್ ದಟ್ the message instruct the victim to call on phone number immediately the same company the criminal is pretending to present. ಅವ್ರು ಏನ್ ಮಾಡಿರ್ತಾರೆ, ನಿಮ್ಮದ ಫೋನ್ ಒಳಗೆ ಏನೋ ಆಕ್ಟಿವಿಟೀಸ್ ಕ್ಯಾರಿ ಔಟ್ ಆಗ್ಲಿಕ್ಕತ್ತಾವ, ಇಲ್ಲ ನಿಮ್ ಬ್ಯಾಂಕ್ ಅಕೌಂಟ್ಗೆ ಯಾರೋ ಹ್ಯಾಕ್ ಮಾಡ್ಯಾರ, ಏನೋ ಆಗೈತಿ. ಸೊ ಫಾರ್ ಫರ್ದರ್ ಡಿಟೇಲ್ಸ್ ಪ್ಲೀಸ್ ಕಾಲ್ ಆನ್ ದಿಸ್ ಪರ್ಟಿಕ್ಯುಲರ್ ನಂಬರ್. ಇದು ಈ ಕಂಪ್ನಿ ನಂಬರ್ ಅದ, ನಿಮ್ ಬ್ಯಾಂಕ್ ಯಾವ ಅಕೌಂಟ್ನಾಗ ಅದ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನಂದು ಬ್ಯಾಂಕ್ SBI ನಾಗ ಅಕೌಂಟ್ SBI ನಾಗ ಅದ ಅಂದ್ರೆ SBI ಈ ಪರ್ಟಿಕ್ಯುಲರ್ ನಂಬರಿಗೆ ಕಾಲ್ ಮಾಡ್ರಿ ಅಂತ ಹೇಳಿ ಒಂದು ವಾಯ್ಸ್ ಮೆಸೇಜ್ ಅನ್ನ ಡ್ರಾಪ್ ಮಾಡಿರ್ತಾರೆ. ಅಂಡ್ if you call on that, ಅಲ್ಲಿ ಕಾಲರ್ ID ಒಳಗುನು ಫೇಕ್ ಕಾಲರ್ ID ಒಳಗುನು ನೀವು ಫೇಕ್ ಆಗಿ ಇದನ್ನ ಮಾಡ್ಕೊಳ್ಳಕ್ಕೆ ಬರ್ತೈತಿ, ರೈಟ್? ಸೊ ವೆನ್ ಯು ಕಾಲ್ ದಟ್ ಪರ್ಟಿಕ್ಯುಲರ್ ನಂಬರ್, ಕಾಲರ್ ID ಒಳಗೆ ನೀವು ಚೆಕ್ ಮಾಡ್ಕೊಂಡ್ರು ಕೂಡ ಅಲ್ಲಿಯೂ ಏನ್ ಡಿಸ್ಪ್ಲೇ ಆಗ್ತೈತಿ, SBI ಬ್ಯಾಂಕ್ ಅಂತಾನೆ ಡಿಸ್ಪ್ಲೇ ಆಗ್ತಿರ್ತೈತಿ. ಅಂಡ್ ಆಸ್ ಸೂನ್ ಆಸ್ ಯು ಕಾಲ್ ದೇರ್ ಅಗೇನ್ ದೇರ್ ಆಲ್ಸೋ, ಅಲ್ಲೂ ಕೂಡ ನಿಮ್ಗೆ ಯಾರು ಮಾತಾಡಂಗಿಲ್ಲ, ಅಲ್ಲೂ ಆಟೋಮೆಟಿಕ್ ನೇ ಇರ್ತೈತಿ. ಸೊ ದೇ ವಿಲ್ ಆಸ್ಕ್ ಯು ನಿಮ್ಗೆ ಏನ್ ಸರ್ವಿಸ್ ಬೇಕಾಗೈತಿ, ನೀವ್ ಎದ್ರ ಸಲುವಾಗಿ ಕಾಲ್ ಮಾಡಿರಿ, ಓಕೆ ನಿಮ್ಗೆ ಈ ಸರ್ವಿಸ್ ಬೇಕಾದ್ರೆ ಈ ನಂಬರ್ ಅನ್ನ ಡಯಲ್ ಮಾಡ್ರಿ, ಇದು ಬೇಕಾದ್ರೆ ಈ ನಂಬರ್ ಅನ್ನ ಡಯಲ್ ಮಾಡ್ರಿ. ಈ ರೀತಿಯಾಗಿ ಪ್ರೊವಿಷನ್ಸ್ ಅನ್ನ ಕೊಡ್ಕೊಂತ ಹೋಗ್ತಾರೆ. ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಎವರ್ ಸರ್ವಿಸ್ ಯು ಆಕ್ಸೆಸ್, ದೇ ವಿಲ್ ಬಿ ಆಸ್ಕಿಂಗ್ ದ ಸೇಮ್ ಕ್ವಶನ್ಸ್. ನೀವು ಯಾವ ಬೇಕಾದ ಸರ್ವಿಸ್ ಸಲುವಾಗಿ, ನೀವು ಕ್ರೆಡಿಟ್ ಕಾರ್ಡ್ ಸಲುವಾಗಿರೇ ಫೋನ್ ಮಾಡಿರಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗೈತೇನೋ ಅಂತ ತಿಳ್ಕೊಳ್ಳೋ ಸಲುವಾಗಿರೇ ಮಾಡಿರಿ, ಯಾವ್ದು ಬೇಕಾದ್ರ ಸಲುವಾಗಿ ಮಾಡಿರಿ, ದ ಕ್ವಶನ್ಸ್ ವಿಲ್ ಬಿ ಸೇಮ್. ನಿಮ್ಮ ಅಕೌಂಟ್ ನಂಬರ್, ನಿಮ್ ಯೂಸರ್ ID, ನಿಮ್ ಪಾಸ್ವರ್ಡ್ ಇವತ್ತನ್ನೆಲ್ಲ ಎಂಟರ್ ಮಾಡ್ರಿ ಅಂತಾನೆ, ನಿಮ್ ಪಿನ್ ನಂಬರ್ ಅನ್ನ ಎಂಟರ್ ಮಾಡ್ರಿ ಅಂತಾನೆ ಕೇಳ್ತಾರ. ಅದನ್ನೆಲ್ಲ ಕೇಳಿ ನೀವು ಎಂಟರ್ ಮಾಡ್ಕೊಂತ ಹೋದಂಗ ದೇ ವಿಲ್ ಜಸ್ಟ್ ಕಾಪಿ ದೆಮ್ ಅಂಡ್ ದೇ ವಿಲ್ ಯೂಸ್ ಇಟ್ ಫಾರ್ ದೇರ್ ಪರ್ಸನಲ್ ಯೂಸ್, ಲೈಕ್ ಲೋನ್ ಅಪ್ಲಿಕೇಶನ್ಸಿಗೋ ಅಥವಾ ನಿಮ್ಮ ಕಾರ್ಡ್ ಅನ್ನ ತುಡು ಮಾಡ್ಕೊಂಡು ಅದರಿಂದ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೋ ಇಲ್ಲ ಆನ್ಲೈನ್ ಪರ್ಚೇಸಿಂಗಿಗೋ ಯೂಸ್ ಮಾಡ್ಕೊಂತಾರ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಾರ ನೋಡ್ರಿ ಅವ್ರ. ಐ ಥಿಂಕ್ ದಟ್ ಎಕ್ಸಾಂಪಲ್ ಓದೋದ್ರೊಳಗೆ ಟೈಮ್ ಆಗ್ತದ ಅನ್ಸುತ್ತೆ. Some of the examples of wished calls. ಈಗ ನಿಮಗೆ ಆಲ್ರೆಡಿ ಮೇಲೋ ಮೆಸೇಜೋ ಅಥವಾ ವಾಯ್ಸ್ ಕಾಲೋ ಏನೋ ಬಂದೈತಿ, ಹಿಂಗ ಪರ್ಟಿಕ್ಯುಲರ್ ನಂಬರ್ನಾಗ ಏನೋ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್, ಸೊ ಪ್ಲೀಸ್ ಕಾಲ್ ದಿಸ್ ನಂಬರ್ ಅಂತ ಹೇಳ್ಯಾರ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಕಾಲ್ ಮಾಡ್ತೀನಿ ಆ ಪರ್ಟಿಕ್ಯುಲರ್ ನಂಬರಿಗೆ. ವಾಟ್ ಐ ವಿಲ್ ಡು, ಐ ವಿಲ್ ಜಸ್ಟ್ ಕಾಲ್. And after calling, what are the procedures that are being carried out by that attacker? First, automated message, thank you for calling. ಫೋನ್ ಮಾಡಿದ ತಕ್ಷಣ ನೈಸ್ ಹಂಗೆ ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರೀ ಅಂತ ಹೇಳ್ತಾರೆ. ಅಂಡ್ ದೆನ್ ನೇಮ್ ಆಫ್ ದ ಲೋಕಲ್ ಬ್ಯಾಂಕ್, ನಿಮ್ದೇನೋ ಬ್ಯಾಂಕ್ ಒಳಗೇನೋ ಫ್ರಾಡ್ ಆಗೈತಿ ಅಂತ ಹೇಳಿದ್ರು, ಅದ್ರ ಸಲುವಾಗಿ ನೀವು ಕಾಲ್ ಮಾಡಿರಿ, ಥ್ಯಾಂಕ್ ಯು ಫಾರ್ ಕಾಲಿಂಗ್ SBI ಬ್ಯಾಂಕ್ ಅಂತ ಹೇಳ್ತಾರೆ. ಅಂಡ್ ದೆನ್ ಯುವರ್ ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್ ಟು ಅಸ್, to help you reach the correct representative and answer your query fully, please press the appropriate numbers on your handset after listening to option. ನಿಮಗ್ ಸರ್ವಿಸ್ ಕೊಡೋದು ನಮ್ದು ಬಿಸ್ನೆಸ್, ನೀವು ನಮಗ್ ಬಹಳ ಇಂಪಾರ್ಟೆಂಟ್, ಅದ್ರ ಸಲುವಾಗಿ ನಿಮಗ್ ಹೆಲ್ಪ್ ಮಾಡ್ಲಿಕ್ಕೆ ನಾವ್ ಇದನ್ನೆಲ್ಲ ಮಾಡ್ಲಿಕ್ಕತ್ತೀವಿ ಹಂಗ ಹಿಂಗ ಅಂತಂದ್ರೆ they just want to wash your brain. ನಮ್ ಸಲುವಾಗಿ ಅನ್ನುವಂತ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇವೆಲ್ಲ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ಸ್. ಅದನ್ನ ಮಾಡಿ ನಿಮ್ಗೆ ಏನ್ ಬೇಕಾಗೈತಿ ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಅದಾವು, ಸರಿಯಾಗಿ ಕೇಳ್ಕೊಂಡು ನಿಮ್ಗೆ ಯಾವ ಆಪ್ಷನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋರಿ ಅಂತ ಹೇಳ್ತಾರೆ. ದೆನ್ press 1 if you need check your banking details and live balance. ನಿಮ್ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿ ಪ್ರೆಸೆಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಬೇಕಾಗಿತ್ತು ಅಂದ್ರೆ 1, ಇಲ್ಲ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಂದ್ರೆ 2, ಅನ್ಲಾಕ್ ಆನ್ಲೈನ್ ಪ್ರೊಫೈಲ್ ಅನ್ನ ಅನ್ಲಾಕ್ ಮಾಡ್ಬೇಕಾಗಿತ್ತು ಅಂದ್ರೆ 3, ಬೇರೆ ಏನ್ ರಿಕ್ವೆರೀಸ್ ಇತ್ತು ಅಂದ್ರೆ 0 ಅಂತ ಹೇಳ್ತಾರೆ. ಅಂಡ್ ರಿಗಾರ್ಡ್ಲೆಸ್ ಆಫ್
ರಿಗಾರ್ಡ್ಲೆಸ್ ಆಫ್ ವಾಟ್ ದ ವಿಕ್ಟಿಮ್ ಎಂಟರ್ಸ್. ನೀವು 1 ಎಂಟರ್ ಮಾಡ್ರಿ, 2 ಮಾಡ್ರಿ, 3 ಮಾಡ್ರಿ ಅಥವಾ 0ನೇ ಮಾಡ್ರಿ, ಇರ್ರೆಸ್ಪೆಕ್ಟಿವ್ ಆಫ್ ದಾಟ್ ದ ಆಟೋಮೇಟೆಡ್ ಸಿಸ್ಟಮ್ ಪ್ರಾಂಪ್ಟ್ಸ್ ಹಿಮ್ ಟು ಅಥೆಂಟಿಕೇಟ್ ಹಿಮ್ಸೆಲ್ಫ್. ನಿಮ್ಮನ್ನ ನೀವು ವೆರಿಫೈ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀವು ಯಾವ ಬೇಕಾದ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರು ಫಸ್ಟ್ ಬರುವಂತ ಮೆಸೇಜ್ ಏನು, ವಿ ನೀಡ್ ಟು ವೆರಿಫೈ ಯು, ವಿ ನೀಡ್ ಟು ಅಥೆಂಟಿಕೇಟ್ ಯು, ಸೊ ಪ್ಲೀಸ್ ಎಂಟರ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ವಿಚ್ ಆರ್ ಆಸ್ಕ್ಡ್. ಯಾರನ್ನ ನಾವು ಕೇಳ್ತೀವಿ ಅವತ್ತನ್ನ ಎಂಟರ್ ಮಾಡ್ರಿ ಅಂತ ಹೇಳ್ತಾರೆ. ದ ಸೆಕ್ಯೂರಿಟಿ ಆಫ್ ಈಚ್ ಕಸ್ಟಮರ್ ಈಸ್ ಇಂಪಾರ್ಟೆಂಟ್ ಟು ಅಸ್. ಸ್ಟೇಟ್ಮೆಂಟ್ ಪ್ರತಿಯೊಬ್ಬರ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅದ ನಮಗ. ಟು ಪ್ರೊಸೀಡ್ ಫರ್ದರ್ ವಿ ರಿಕ್ವೈರ್ ದಟ್ ಯು ಅಥೆಂಟಿಕೇಟ್ ಯುವರ್ ಐಡಿ ಬಿಫೋರ್ ಪ್ರೊಸೀಡಿಂಗ್. ಮುಂದೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ವೆರಿಫೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಪ್ಲೀಸ್ ಟೈಪ್ ಯುವರ್ ಬ್ಯಾಂಕ್ ಅಕೌಂಟ್ ನಂಬರ್ ಫಾಲೋಡ್ ಬೈ ಪಾಂಡ್ ಕೀ. ಅಲ್ಲೊಂದು ವರ್ಡ್ ಅದ ನೋಡ್ರಿ, ಪಾಂಡ್ ಕೀ. ಪಾಂಡ್ ಕೀ ಮೀನ್ಸ್ ಹ್ಯಾಶ್. ನೀವೇನ್ ಹ್ಯಾಶ್ ಸಿಂಬಲ್ ಯೂಸ್ ಮಾಡ್ತಿಲ್ಲ ಅದು. ಸೊ ವಾಟ್ ದೇ ಸೈಡ್, ಎಂಟರ್ ಯುವರ್ ಬ್ಯಾಂಕ್ ಅಕೌಂಟ್ ನಂಬರ್ ಫಾಲೋಡ್ ಬೈ ಪಾಂಡ್ ಕೀ. ಅಂದ್ರೆ ಹ್ಯಾಶ್ ಪ್ರೆಸ್ ಮಾಡಿ ಆಮೇಲೆ ನಿಮ್ಮ ಅಕೌಂಟ್ ನಂಬರ್ ನ ಎಂಟರ್ ಮಾಡ್ರಿ. ಅವಾಗ ಏನ್ ಮಾಡ್ತೇವೆ ನಾವು, ದ ವಿಕ್ಟಿಮ್ ಎಂಟರ್ಸ್ ಹೀಸ್ ಆರ್ ಹರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂಡ್ ಹಿಯರ್ಸ್ ದ ನೆಕ್ಸ್ಟ್ ಪ್ರಾಂಪ್ಟ್. ಆಮೇಲೆ ನೆಕ್ಸ್ಟ್ ಮೆಸೇಜ್ ಬರ್ತೈತಿ, ಏನು, ಥ್ಯಾಂಕ್ ಯು, ನೌ ಪ್ಲೀಸ್ ಟೈಪ್ ಯುವರ್ ಡೇಟ್ ಆಫ್ ಬರ್ತ್ ಫಾಲೋಡ್ ಬೈ ಸ ಪಾಂಡ್ ಕೀ. ಮತ್ತೆ ಹೇಳ್ತಾರೆ ಹ್ಯಾಶ್ ಹಾಕಿ ನಿಮ್ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡ್ರಿ. ಮತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರ ಅವ್ರು. ಅಂದ್ರೆ ಎಲ್ಲಾನು ಲೀಗಲ್ ಅನಿಸ್ಬೇಕು, ನಿಮಗ್ ಒರಿಜಿನಲ್ ಅನಿಸ್ಬೇಕು. ಫಾರ್ ಎಕ್ಸಾಂಪಲ್ 1st January 1915 ನಿಮ್ದು ಡೇಟ್ ಆಫ್ ಬರ್ತ್ January 1st 1950 ಇತ್ತು ಅಂದ್ರೆ 01/01/1950. that means 01 for indicating the date, 01 for indicating January and year. then the caller enters. ಅವಾಗ ನಾವೇನ್ ಮಾಡ್ತೀವಿ, ನಮ್ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡ್ತೀವಿ. ಮತ್ತೊಂದು ಆಟೋಮೇಟೆಡ್ ವಾಯ್ಸ್ ಬರ್ತೈತಿ, ದಟ್ ಈಸ್ ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಹೇಳಿದ್ರೆ ನೌ ಪ್ಲೀಸ್ ಎಂಟರ್ ಯುವರ್ ಪಿನ್. ಡೈರೆಕ್ಟ್ ಆಗಿ ಪಿನ್ ಕೇಳಿಲ್ಲ, ವೆರಿಫಿಕೇಶನ್ ಮಾಡ್ಲಿಕ್ಕತ್ತೇವಿ ಅನಿಸ್ಬೇಕು ಅಂತ ಡೇಟ್ ಆಫ್ ಬರ್ತ್ ಅನ್ನು ಕೇಳಿದ್ರು ಅವ್ರು. ಅಂದ್ರೆ ನಿಮ್ದೇ ಅಕೌಂಟ್ ಹೌದು ಇಲ್ಲೋ ಅಂತ ಮ್ಯಾಚ್ ಮಾಡ್ತಾರೇನೋ ಅಂತ ಅನಿಸ್ತೈತಿ ನಮಗ. ಆಮೇಲೆ ಪಿನ್ ನಂಬರ್. The caller enters the PIN and hears one last prompt from the system. Thank you. We will now transfer you to appropriate representative. ಅದಾದ್ಮೇಲೆ ಒಂದು ಮೆಸೇಜ್ ಬರ್ತೈತಿ, ನೀವು ಇನ್ಫಾರ್ಮೇಶನ್ ಎಂಟರ್ ಮಾಡಿದ್ದನ್ನ ನಾವು ವೆರಿಫೈ ಮಾಡಿವಿ. ಅದಕ್ಕೆ ಇವಾಗ ಏನದಲ್ಲ, ನಮ್ಮ ರಿಪ್ರೆಸೆಂಟೇಟಿವ್ಗೆ ನೀವು ಯಾವ ರಿಕ್ವೆಸ್ಟ್ ಅನ್ನ ಕೇಳಿದ್ರಿ ಆ ರಿಪ್ರೆಸೆಂಟೇಟಿವ್ಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಡ್ ಆಫ್ಟರ್ ದ್ಯಾಟ್ ಒಂದಿಷ್ಟು ಹೊತ್ತು ಬೀಪ್ ಬೀಪ್ ಅಂತ ಸೌಂಡ್ ಬರ್ತೈತಿ, ದೆನ್ ಯುವರ್ ಕಾಲ್ ವಿಲ್ ಬಿ ಡಿಸ್ಕನೆಕ್ಟೆಡ್. ಅವಾಗ ನಮ್ಗೆ ಅನಿಸ್ತೈತಿ ಟೆಕ್ನಿಕಲ್ ಪ್ರಾಬ್ಲಮ್, ನೆಟ್ವರ್ಕ್ ಇಶ್ಯೂಸ್ ಏನೋ ಆಗಿರ್ಬೋದು ಮೋಸ್ಟ್ಲಿ ಅಂತ. ಕೆಲವೊಬ್ರು ಇನ್ನೊಂದ್ಸರಿ ಟ್ರೈ ಮಾಡ್ತಾರೆ, ಕೆಲವೊಬ್ರು ಕಾಲ್ ಬ್ಯಾಕ್ ಅಥವಾ ಮೆಸೇಜ್ ಏನ್ರೆ ಬರ್ತೈತಿ ಅಂತ ಹೇಳಿ ಬಿಟ್ಬಿಡ್ತೀವಿ, ರೈಟ್. ಅಂಡ್ ಇನ್ ರೇರ್ ಕೇಸಸ್ ಯಾವಾಗರೆ ಒಂದೊಂದ್ಸರಿ ಏನಾಗ್ತೈತಿ, ಕಾಲ್ ಕನೆಕ್ಟ್ ಆಗ್ತೈತಿ. ಅವಾಗ ಅವ್ರು ಏನ್ ಮಾಡ್ತಾರ, ನಡುವಿಂದ ನಾವು ಹೋಗ್ಬಿಡ್ತಾರ, ನವ್ ಯುವರ್ ಕಾಲ್ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಒರಿಜಿನಲ್ ಬ್ಯಾಂಕ್. ಯಾಕಂದ್ರೆ ಆ ನಂಬರ್ ಅಂತೂ ಎಲ್ರಿಗೂ ಅವೈಲೇಬಲ್ ಇದ್ದೇ ಇರ್ತೈತಿ. ಸೊ ದೇ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಯು ಟು ಬ್ಯಾಂಕ್. ನಡುವಿಂದ ತಾವು ಸರದ ಕಾಲ್ ಅನ್ನ ಏನ್ ಮಾಡ್ತಾರ, ಕನೆಕ್ಟ್ ಮಾಡಿ ತಾವು ಹೊರಗೆ ಬಂದ್ಬಿಡ್ತಾರ. ಬೇಕಾಗಿದ್ದ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಕೊಂಡಾರ. ನೌ ದ ಕಮ್ಯುನಿಕೇಶನ್ ವಿಲ್ ಬಿ ಬಿಟ್ವೀನ್ ದ ಒರಿಜಿನಲ್ ಬ್ಯಾಂಕ್ ಅಂಡ್ ದ ಕಸ್ಟಮರ್. ಇವಾಗ ಅವ್ರು ತಮ್ಗೆ ಏನ್ ಸರ್ವಿಸ್ ಬೇಕು ಕೇಳಿದ್ರು ಅಂದ್ರೆ ಬ್ಯಾಂಕ್ನವರು ಪ್ರೊವೈಡ್ ಮಾಡ್ತಾರೆ. ಇನ್ ದಿಸ್ ವೇ ದ ವಿಶಿಂಗ್ ವಿಲ್ ಬಿ ಕ್ಯಾರಿಡ್ ಔಟ್. ಮೊದಲಿಗೆ ಮೆಸೇಜ್ ಕಾಲ್ ಏನೋ ಒಂದು ಡ್ರಾಪ್ ಮಾಡಿ ನಿಮ್ಮನ್ನ ಟೆಂಪ್ಟ್ ಮಾಡ್ತಾರ ವಾಪಸ್ ಕಾಲ್ ಮಾಡುವಂಗ. ಅಂಡ್ ವೆನ್ ಯು ಕಾಲ್ ಬ್ಯಾಕ್ ದೇ ವಿಲ್ intelligently ask your personal details and record those details. This is what is called as wishing. And how to protect yourself from wishing. ನಿಮ್ಮನ್ನು ನೀವು ಈ ರೀತಿಯಾದಂತ ಫ್ರಾಡ್ ಅಥವಾ ಚೀಟಿಂಗಿಗೆ ಕೊಡ್ಲಾರ್ದೇನೆ ಉಳಿಸ್ಕೊಳ್ಳೋದು, ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬಿ ಸಸ್ಪಿಷಿಯಸ್ ಅಬೌಟ್ ಆಲ್ ಅನ್ನೋನ್ ಕಾಲರ್ಸ್. ಅನ್ನೋನ್ ನಂಬರ್ ಇಂದ ಬಂದಿರುವಂತ ಪ್ರತಿಯೊಂದು ಕಾಲ್ ಅನ್ನು ಸಸ್ಪೆಕ್ಟ್ ಒಂಥರ ಇದರಿಂದನೇ ನೋಡ್ರಿ, ಕರೆಕ್ಟ್ ಆಯ್ತೋ ಇಲ್ವೋ ಅನ್ನೋ ರೀತಿಯಾಗಿ. ಬಿ ಸಸ್ಪಿಷಿಯಸ್ ಅಬೌಟ್ ದೋಸ್ ಕಾಲ್ಸ್. ಯಾವಾಗ್ಲೂ ಸಂಶಯದಿಂದನೇ ನೋಡ್ತಾನ ಅಂತಂದ್ರೂ ಕೂಡ ಇಟ್ ಈಸ್ ಬೆಟರ್ ಟು ಡೂ ದ್ಯಾಟ್ ಒನ್. ಕನ್ಫರ್ಮೇಶನ್ಸ್ ಮಾಡ್ಕೋರಿ, ಕ್ರಾಸ್ ವೆರಿಫೈ ಮಾಡ್ಕೋರಿ. ನೆಕ್ಸ್ಟ್ ಥಿಂಗ್ ಈಸ್ ಡು ನಾಟ್ ಟ್ರಸ್ಟ್ ಕಾಲರ್ ಐ ಡಿ. ಕಾಲರ್ ಐ ಡಿ ಒಳಗ ಹೆಸರು ಬರ್ತೈತಿ ಅಂತಂದ್ರೆ ಅದು ಕರೆಕ್ಟೇ ಇರ್ತೈತಿ ಅಂತ ಹೇಳಿ ಅಲ್ಲ. ಇವನ್ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಹ್ಯಾಕ್ಡ್. ನಾವು ಬೇರೆ ನಂಬರಿಗೆ ಬೇರೆದವ್ರ ಹೆಸರು ಬರುವಂಗೂ ಕೂಡ ಮಾಡ್ಲಿಕ್ಕೆ ಬರ್ತೈತಿ. ಸೊ ಕಾಲರ್ ಐ ಡಿನ ಟ್ರಸ್ಟ್ ಮಾಡ್ಬೇಡ್ರಿ.
And the third one is be aware and ask questions in case someone is asking you for your personal information. ಯಾರಾದ್ರೂ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಕೇಳ್ತಾರ ಅಂತಂದ್ರೆ ಕೇಳಿದ ತಕ್ಷಣ ಕೊಡ್ಬೇಡ್ರಿ, ಅವರಿಗೆ ಕ್ರಾಸ್ ಕ್ವಶನ್ಸ್ ಅನ್ನ ಕೇಳ್ರಿ, ಅವ್ರದ್ದು ಅಥೆಂಟಿಕೇಶನ್ ಅನ್ನ ಮಾಡ್ಕೋರಿ, ಅವನು ವ್ಯಾಲಿಡ್ ಹೌದೋ ಅಲ್ವೋ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ರಿ. ನೆಕ್ಸ್ಟ್ ಈಸ್ ಯಾರಾದ್ರೂ ಫೋನ್ ಮಾಡಿ ನಿಮಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೇಳಿದ್ರು, ನಾವ್ ಈ ಪರ್ಟಿಕ್ಯುಲರ್ ಬ್ಯಾಂಕ್ ಇಂದ ಕಾಲ್ ಮಾಡ್ಲಿಕ್ಕತ್ತೀವಿ ಹಂಗ ಹಿಂಗ ಅಥವಾ ಈ ಆರ್ಗನೈಸೇಷನ್ ಇಂದ ಕಾಲ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿದ್ರೆ ಡೋಂಟ್ ಟ್ರಸ್ಟ್ ದೆಮ್, ಟೆಲ್ ದೆಮ್ ದಟ್ ಓಕೆ ಐ ಕಾಲ್ ಬ್ಯಾಕ್, ನಾ ಎಲ್ಲೋ ಹೊರಗದೀನಿ, ನಾ ಬಿಸಿ ಅದೀನಿ, ಮತ್ತೆ ವಾಪಸ್ ಕಾಲ್ ಮಾಡ್ತೀನಿ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡಿ. ಇಮಿಡಿಯೇಟ್ ಆಗಿ ಕಾಲ್ ಮಾಡ್ರಿ, ಬಟ್ ಅವಾಗ ಕಾಲ್ ಡಿಸ್ಕನೆಕ್ಟ್ ಮಾಡಿ ವಾಪಸ್ ಕಾಲು ಆ ನಂಬರಿಗೆ ಮಾಡ್ಬೇಡ್ರಿ. ಇನ್ಸ್ಟೆಡ್ ಆಫ್ ದಟ್ ಇಫ್ ಇಟ್ ಆಲ್ ಇಟ್ ಈಸ್ ಫ್ರಮ್ ಸಮ್ ಬ್ಯಾಂಕ್, ಇಲ್ಲ ನೀವು ಯಾವ್ದೋ ಆರ್ಗನೈಸೇಷನ್ ಅಂತ ಕ್ಲೈಂಟ್ ಅದೀರಿ ಅಲ್ಲಿಂದ ಬಂದಿತ್ತು ಅಂದ್ರೆ ಅವ್ರು ನಿಮಗ್ ಬಿಲ್ ಕೊಟ್ಟಿರ್ತಾರ ಅಥವಾ ಅಗ್ರಿಮೆಂಟ್ಸ್ ಇರ್ತಾವ, ಅದ್ರೊಳಗೆಲ್ಲ ಫೋನ್ ನಂಬರ್ಸ್ ಇರ್ತಾವ, ಆ ಫೋನ್ ನಂಬರಿಗೆ ಡಯಲ್ ಮಾಡ್ರಿ, ಇವಾಗ ಬಂದಿದ್ದಕ್ಕೆ ಮಾಡ್ಬೇಡ್ರಿ. ಆ ನಂಬರಿಗೆ ಡಯಲ್ ಮಾಡಿ ಹಿಂಗ್ ನಮ್ಗ್ ಕಾಲ್ ಮಾಡಿದ್ರು ಅಂತಂದ್ರೆ ಲೀಗಲ್ ಕಾಲೇ ಇತ್ತು ಅಂದ್ರೆ ಅವ್ರ ಇದು ಅಲ್ರಿ ಇನ್ನೊಂದು ನಂಬರ್, ಅವ್ರ ನಮ್ ಎಕ್ಸಿಕ್ಯೂಟಿವ್ ಬೇರೆದವ್ರು ಅದಾರ ಅಂತ ಅವ್ರ ನಂಬರ್ ಕೊಡ್ತಾರ. ಇಲ್ಲ ಅದೇ ನಂಬರ್ ಯಾವ್ದನ್ನ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅವರೇ ಕಾಲ್ ಮಾಡಿದ್ರು ಅಂದ್ರೆ ಅವ್ರು ನಿಮ್ ಜೊತೆ ಮಾತಾಡ್ತಾರ. So you will get to know whether the call was legal or it was an fake call ಅಂತ ಹೇಳಿ ಗೊತ್ತಾಗ್ತೈತಿ. ಅಂಡ್ ಆ ರೀತಿಯಾದಂತ ಇನ್ಸಿಡೆಂಟ್ಸ್ ನೀವ್ ಈ ರೀತಿ ಕಾಲ್ ಮಾಡಿದಾಗ ಹಿಂಗ್ರಿ ನಮಗ್ ಕಾಲ್ ಬಂದಿತ್ತು ಅದಕ್ಕೆ ವಾಪಸ್ ಕಾಲ್ ಮಾಡೇವಿ ಅಂತ ಹೇಳಿದ ತಕ್ಷಣ ಇಲ್ರಿ ನಮ್ ಕಡೆಯಿಂದ ಯಾರು ಕಾಲ್ ಮಾಡಿಲ್ಲ ಅಂತ ಅಂದ್ರು ಅಂದ್ರೆ ನಿಮಗ್ ಗೊತ್ತಾಗ್ತೈತಿ ಇಟ್ ಈಸ್ ಅ ಫೇಕ್ ಕಾಲ್ ಅಂತ. ಅಂಡ್ ವೆನ್ ಎವರ್ ಯು ನೋಟಿಸ್ ಸಚ್ ಇನ್ಸಿಡೆಂಟ್ಸ್ ಪ್ಲೀಸ್